Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. 5 ಕಾರ್ಡ್ ನೋಡೋಣ. 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಎಸ್ ಆರ್ ನೋ ನೋಡೋಣ. ಓಕೆ, ಮೊದಲನೇದು ಎರಡನೇದು ಮೂರನೇದು. ಆಕ್ಚುಲಿ ಮೂರನೇದು 3 ಕಾರ್ಡ್ ಬಿತ್ತಿದೆ, 3 ಇಡ್ತೀನಿ. 3 ಪ್ರಶ್ನೆ, ಮೂರನೇವರಿಗೆ 3 ಪ್ರಶ್ನೆ. ನಾಲ್ಕನೇದು, ಐದನೇದು, ಸೊ ಕೆಲವು ವಿಚಾರಕ್ಕೆ ನೋ ಅಂತ ಇದೆ ಇಲ್ಲಿ ಬಾಟಮ್ ಆಫ್ ದಿ ಟೆಕ್. ಸೊ ಹಿಡನ್ ಡೇಂಜರ್ ಇದೆಯಂತೆ, ಏನು ಗೊತ್ತಿಲ್ದಿರೋ ರೀತಿಲಿ ಅಪಾಯಗಳಿದೆ, ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ 5ರಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ, 5ನ್ನು ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಎಸ್ ಇದೆ. ಸೊ ಹೊಸ ರೀತಿಲಿ ಬದಲಾವಣೆ, ಹೊಸ ಕನೆಕ್ಷನ್ ಬರುವಂತ ಸಾಧ್ಯತೆಗಳು ಇದೆ. ಎರಡನೇದು ಕೂಡ ಎಸ್, ಒಂದಷ್ಟು ಸೇಫ್ಟಿ ಮುಖ್ಯ, ಸೇಫ್ಟಿ ಆಗಿರಿ, ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ಸಿಗತ್ತೆ, ಒಂಚೂರು ಎಚ್ಚರಿಕೆಯಿಂದ ಇರಿ, ಬಟ್ ಎಸ್ ಅಂತ ಇದೆ, ಸಮಥಿಂಗ್ ವಿಲ್ ಲೈಕ್ ದಟ್. ಮೂರನೇದು 3 ಕಾರ್ಡ್ ಬಂದಿದೆ. ಮೊದಲನೇದು ಎಸ್ ಇದೆ, ಎರಡನೇದು ಎಸ್ ಇದೆ, ಮೂರನೇದು ಎಸ್ ಇದೆ. ಸೊ 3 ಎಸ್ಗಳು ಇಲ್ಲಿ ಇದೆ. ಎಸ್ ಎಸ್ ಎಸ್. ಏನ್ ಕಾಣಿಸ್ತಿದ್ಯೋ ಅದು ಸತ್ಯ ಇದೆ. ನೀವೇನ್ ನೋಡ್ತೀರೋ ಅದನ್ನ ನಂಬಿ, ಜೊತೆಗೆ ಏನೋ ಒಂದಷ್ಟು ಕನೆಕ್ಷನ್ ಬರೋದ್ರಲ್ಲಿ ಇದೆ, ನಂಬಿಕಸ್ತ ಜನರು ನಿಮ್ ಜೀವನಕ್ಕೆ ಬರೋದ್ರಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಸಮಸ್ಯೆಯಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಇದೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರಾ? ಎಸ್ ಇದೆ, ನಂಚೂರು ಶ್ರಮ ಹಾಕಿ ಅಂತ ಇದೆ. ಐದನೇದು ಕೂಡ ಎಸ್ ಇದೆ. ಸೊ ದುಡ್ಡು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಹಣ್ಣು ತರಕಾರಿಗಳನ್ನೆಲ್ಲ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬೆಳೆಗಳಿಗೆ ಇದ್ದಂಥ ನೆಗೆಟಿವಿಟಿ ಹೋಗುತ್ತೆ, ಮುಂದಕ್ಕೆ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಬೆಳೆಗಳಲ್ಲಿ ಒಂದಷ್ಟು ನೆಗೆಟಿವಿಟಿ ಇದೆ, ನೋಡ್ಕೊಳ್ಳಿ. ಎಸ್ಪೆಷಲಿ ಜೋಳಕ್ಕೆ ಸಮಸ್ಯೆ ಆಗಬಹುದು. ಒಳ್ಳೆದಾಗ್ಲಿ, ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.